श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वंदे वेदांत तत्वज्ञं विधुशेखर भारती। ಶ್ರೀ ಗುರುಭ್ಯೋ ನಮಃ. ಕಲ್ಯಾಣ ವೃಷ್ಟಿಸ್ತವದ 2 ಶ್ಲೋಕಗಳ ಅರ್ಥವನ್ನು ಯಥಾಮತಿಯಾಗಿ ನೋಡಿದ್ದೇವೆ. ಅದರಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಅಮ್ಮನವರಲ್ಲಿ ಯಾವ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು, ಯಾವ ಎರಡನ್ನ ಅಮ್ಮನವರು ನಮಗೆ ಅನುಗ್ರಹಿಸಿದರೆ ಉಳಿದೆಲ್ಲವೂ ಕೂಡ ನಮಗೆ ಅನಾಯಾಸವಾಗಿ ಪ್ರಾಪ್ತಿಯಾಗುತ್ತವೆ ಎಂಬುದನ್ನು 2ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಹೇ ತಾಯೇ, ನಾನು ಈ ಎರಡನ್ನೇ ನಿನ್ನಲ್ಲಿ ಕೇಳ್ತಾ ಇರೋದು. ಒಂದನೆಯದ್ದು, ನಿನಗೆ ನಮಸ್ಕರಿಸುವಾಗ ನನ್ನ ಕಣ್ಣಿನಲ್ಲಿ ನೀರು ಸುರಿಯಬೇಕು, ಅಂದರೆ ಅಂತಹ ಭಕ್ತಿ ನನ್ನಲ್ಲಿ ಉದ್ಭವವಾಗಬೇಕು. ಹಾಗೆ ಯಾವಾಗಲೂ ನಿನ್ನ ಮೂರ್ತಿಯ ಸಮೀಪದಲ್ಲೇ ನಾನಿರಬೇಕು, ಯಾವಾಗಲೂ ನಿನ್ನ ಸೇವೆಯನ್ನು ಮಾಡುತ್ತಿರಬೇಕು. ಅಂತಹ ಭಾಗ್ಯವನ್ನು ನನಗೆ ಕರುಣಿಸು, ನಿನ್ನನ್ನು ನನ್ನ ಭಕ್ತನನ್ನಾಗಿ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಮ್ಮನವರ ಪಾದ ಸೇವೆಯನ್ನು ಮಾಡುತ್ತಾ ಅಮ್ಮನವರಿಗೆ ನಮಸ್ಕಾರವನ್ನು ಮಾಡಿದರೆ ಆ ನಮಸ್ಕಾರ ಮಾಡಿದವನಿಗೆ ಎಂತಹ ಸ್ಥಿತಿ ಉಂಟಾಗತ್ತೆ, ಆ ನಮಸ್ಕಾರ ಮಾಡಿದವನು ಎಷ್ಟು ಉನ್ನತವಾದಂತಹ ಸಿದ್ಧಿಯನ್ನು ಪಡೆದುಕೊಳ್ತಾನೆ ಎಂಬುದನ್ನು 3ನೆಯ ಶ್ಲೋಕದಲ್ಲಿ ಹೇಳ್ತಾರೆ. 3ನೆಯ ಶ್ಲೋಕ ಪಂಚದಶಾಕ್ಷರಿ ಮಂತ್ರದ ಈ ಎಂಬಂತಹ ಅಕ್ಷರದಿಂದ ಆರಂಭವಾಗುತ್ತೆ. ಇಲ್ಲಿ ಒಂದೊಂದು ಬೀಜಾಕ್ಷರಗಳ ವಿಶೇಷತೆಯನ್ನು ವರ್ಣಿಸಲಿಕ್ಕೆ ಹೋದರೆ ಅದು ತುಂಬ ವಿಸ್ತಾರವಾದಂತಹ ವಿವರಣೆಯಾಗತ್ತೆ. ಅದನ್ನು ವಿವರಿಸುವಂತಹ ಶಕ್ತಿ ನನ್ನಲ್ಲೂ ಇಲ್ಲ. ಹಾಗೆ ಅದನ್ನು ವಿವರಿಸಿದರೆ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ನಮಗೆ ಬರೋದಿಲ್ಲ. ಅಷ್ಟು ರಹಸ್ಯದಿಂದ ಕೂಡಿರುವಂಥದ್ದು ಈ ಬೀಜಾಕ್ಷರ. ನಾವು ಅಂತಹ ವಿಶೇಷವಾದ ಬೀಜಾಕ್ಷರವನ್ನು ಈ ಶ್ಲೋಕದ ಮೂಲಕವಾಗಿ ಹೇಳಿದರೆ ಆ ಬೀಜಾಕ್ಷರದಿಂದ ಯಾವ ಫಲ ಇದೆಯೋ ಆ ಬೀಜಾಕ್ಷರದ ಫಲ ನಮಗೆ ಉಂಟಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಶ್ಲೋಕ ಒಂದು ಉಪಮಾನ ಉಪಮೇಯದ ರೂಪವಾಗಿ ಇಲ್ಲಿ ಶಂಕರರು ಭಕ್ತನನ್ನು ಅಮ್ಮನವರು ಹೇಗೆ ಅನುಗ್ರಹಿಸುತ್ತಾಳೆ ಎಂಬುದನ್ನು ಹೇಳ್ತಾರೆ. ಎಷ್ಟೆಲ್ಲ ದೇವತೆಗಳಿದ್ದಾವಲ್ವ, ಇಂದ್ರ, ಅಗ್ನಿ, ಯಮ, ದಿಕ್ಪಾಲಕರು, ಇವರೆಲ್ಲರೂ ಕೂಡ ದೇವತೆಗಳು. ಅದನ್ನೇ ಹೇಳ್ತಾರೆ ಶಂಕರರು 1ನೆಯ ಪಾದದಲ್ಲಿ. ಈಶತ್ವನಾಮ ಕಲುಷಾ ಕತಿವಾನ ಸಂತಿ. ದೇವತೆಗಳು ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು. ದೇವತೆಗಳಿಗೂ ನಮಗೂ ಏನು ವ್ಯತ್ಯಾಸ ಇದೆ ಅಂದರೆ,
ನಮಗೆ ಬೇಕಾಗಿದ್ದನ್ನೆಲ್ಲ ಮಾಡುವಂತಹ ಸಾಮರ್ಥ್ಯ ಇಲ್ಲ. ಏಕೆ ಇಲ್ಲ? ದೇವತೆಗಳಿಗಿರುವಂತಹ ಶಕ್ತಿ, ಆ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಆದ್ದರಿಂದಲೇ ಇಲ್ಲ. ಹಾಗಾದರೆ ನಮಗಿಂತಲೂ ಹೆಚ್ಚಿನದ್ದಾದ ಸಾಮರ್ಥ್ಯ ದೇವತೆಗಳಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ತಾನೆ. ಆ ದೇವತೆಗಳಲ್ಲಿ ಅಷ್ಟಸಿದ್ಧಿಗಳು ಇವೆ ಅಂತ ಪುರಾಣಾದಿಗಳಲ್ಲಿ ವಿವರಿಸಲ್ಪಟ್ಟಿದೆ. ಅಷ್ಟಸಿದ್ಧಿ ಈ ಶಬ್ದವನ್ನು ಕೇಳಿರ್ತೇವೆ ನಾವು. ಯಾವುದು ಆ ಅಷ್ಟಸಿದ್ಧಿ ಅಂದರೆ ಅದನ್ನು ತಿಳ್ಕೊಳ್ಬೇಕು. ಏಕೆಂದರೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಹೇಳುವಂತಹ ವಿಷಯವೇ ಅದು. ಯಾವಾತನು ಅಮ್ಮನವರಿಗೆ ನಮಸ್ಕರಿಸುತ್ತಾನೋ ಅವನು ಅಷ್ಟಸಿದ್ಧಿಯನ್ನು ಹೊಂದುತ್ತಾನೆ ಅಂತ ಕೊನೆಯಲ್ಲಿ ಈ ಒಂದು ಅಮ್ಮನವರ ನಮಸ್ಕಾರದ ಫಲವನ್ನು ಇಲ್ಲಿ ಹೇಳ್ತಾರೆ. ಇಲ್ಲೂ ಕೂಡ ಮೊದಲನೆಯ ಶಬ್ದ ಈಶತ್ವ ಅಂತಿದೆ. ಆ ಈಶತ್ವ ಎಂಬಂಥದ್ದು ಏನಿದೆಯೋ ಅದು ಅಷ್ಟಸಿದ್ಧಿಗಳಲ್ಲಿ ಒಂದಾಗಿದೆ. ಆದ್ದರಿಂದ ಆ ಅಷ್ಟಸಿದ್ಧಿಗಳು ಯಾವುವು ಅಂತ ತಿಳ್ಕೊಳ್ಬೇಕಾಗತ್ತೆ. ಅದನ್ನು ಒಂದು ಶ್ಲೋಕದಲ್ಲಿ ನಮಗೆ ಸಂಗ್ರಹಿಸಿ ಹೇಳಿದ್ದಾರೆ. ಆ ಶ್ಲೋಕವನ್ನು ಮೊದಲು ಹೇಳ್ತೇನೆ. ಅಣಿಮಾ ಮಹಿಮಾ ಚೈವ ಲಘಿಮಾ ಗರಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶಿತ್ವಂ ವಶಿತ್ವಂ ಚ ಅಷ್ಟಸಿದ್ಧಯಃ. ಈ 6 ಅಷ್ಟಸಿದ್ಧಿಗಳು ಯಾವುವು? ಅವು ಅಣಿಮಾ. ಅಣಿಮಾ ಅಂದ್ರೇನು? ತನ್ನ ಶರೀರವನ್ನು ಅತ್ಯಂತ ಸೂಕ್ಷ್ಮವಾಗಿ ಅಣುವಿನಂತೆ ಮಾಡುವಂತಹ ಸಾಮರ್ಥ್ಯ ಅದು ನಮಗಿರೋದಿಲ್ಲ. ನಮ್ಮ ಶರೀರ ಎಷ್ಟಿರುತ್ತೋ ಅಷ್ಟರಲ್ಲೇ ನಮ್ಮ ವ್ಯವಹಾರ ಆಗುತ್ತೆ. ದೇವತೆಗಳು ಬೇಕಾದಾಗ ಶರೀರವನ್ನು ಅತ್ಯಂತ ಸೂಕ್ಷ್ಮವಾಗಿ ಮಾಡಿಕೊಳ್ಳುತ್ತಾರೆ. ಇದನ್ನೆಲ್ಲ ಪುರಾಣಗಳಲ್ಲಿ ನಾವು ನೋಡ್ತೇವೆ, ಕೇಳ್ತೇವೆ. ರಾಮಾಯಣದಲ್ಲಿ ಹನುಮಂತ ಲಂಕೆಯನ್ನು ಪ್ರವೇಶಿಸಿದಾಗ ಈ ಎಲ್ಲ ಪ್ರಯೋಗವನ್ನು ಮಾಡ್ತಾನೆ. ಅವನು ಆ ಲಂಕಿಣಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾನೆ. ತನ್ನ ಅಷ್ಟಸಿದ್ಧಿಯನ್ನು ಉಪಯೋಗಿಸಿಕೊಂಡು ಅತ್ಯಂತ ಚಿಕ್ಕದಾಗಿ ತನ್ನ ಶರೀರವನ್ನು ಮಾಡಿಕೊಳ್ತಾನೆ, ಅತ್ಯಂತ ದೊಡ್ಡದಾಗಿ ಮಾಡಿಕೊಳ್ತಾನೆ ಅಂತೆಲ್ಲ ಕೇಳಿದ್ದೇವಲ್ಲ. ಇದು ಹೇಗೆ ಸಾಧ್ಯ ಆಯಿತು? ಆಂಜನೇಯನಲ್ಲಿ ಅವನು ಅಷ್ಟಸಿದ್ಧಿಗಳನ್ನು ಹೊಂದಿದ್ದ, ಆದ್ದರಿಂದ ಸಿದ್ಧಿ ಆಯಿತು. ಅಣಿಮ ಅಂದರೆ ಅತ್ಯಂತ ಚಿಕ್ಕದಾಗಿ ಪರಮಾಣುವಿನಂತೆ ತನ್ನ ಶರೀರವನ್ನು ಮಾಡಿಕೊಳ್ಳುವಂಥ ಸಾಮರ್ಥ್ಯ. ಮಹಿಮಾ, ಮಹಿಮಾ ಅಂದ್ರೇನು? ಅದಕ್ಕೆ ವಿರುದ್ಧವಾದದ್ದು. ಅತ್ಯಂತ ಬೃಹತ್ತಾದಂತಹ ಶರೀರವನ್ನು ಹೊಂದುವಂತಹ ಸಾಮರ್ಥ್ಯ ಮಹಿಮಾ. ಲಘಿಮಾ, ಲಘಿಮಾ ಅಂದರೆ ಶರೀರವನ್ನು ಅತ್ಯಂತ ಹಗುರವಾಗಿ ಗಾಳಿಯಲ್ಲಿ ಹಾರು ಹೋಗುವಂತೆ ಅಷ್ಟು ಲಘುವಾಗಿಸಿಕೊಳ್ಳುವಂಥದ್ದು. ಭಾರವೇ ಇಲ್ಲ, ಶರೀರದ ಭಾರವೇ ಇರೋದಿಲ್ಲ. ಅಂತಹ ಸ್ಥಿತಿಗೆ ಲಘಿಮಾ ಅಂತ ಕರೀತಾರೆ. ಗರಿಮ, ಶರೀರವನ್ನು ಅತ್ಯಂತ ಭಾರವಾಗಿಸಿಕೊಳ್ಳೋದು. ಇದೆಲ್ಲ ನಮ್ಮ ಹತ್ರ ಸಾಧ್ಯವಾಗೋದಿಲ್ಲ. ಯಾರು ಅಷ್ಟಸಿದ್ಧಿಯನ್ನು ಹೊಂದಿರ್ತಾರೋ ಅವರಿಗೆ ಮಾತ್ರ ಸಾಧ್ಯ. ಪ್ರಾಪ್ತಿ, ಪ್ರಾಪ್ತಿ ಅಂದರೆ ಎಲ್ಲವನ್ನ ಹೊಂದುವಂಥದ್ದು, ಎಲ್ಲ ಕಡೆಯೂ ಇರುವಂಥದ್ದು, ಎಲ್ಲ ಕಡೆಯೂ ವ್ಯಾಪಿಸಿಕೊಳ್ಳುವಂಥದ್ದು. ಅದು ಆ ದೇವತೆಗಳಿಗೆ ಸಾಧ್ಯ. ಪ್ರಾಕಾಮ್ಯ, ಪ್ರಾಕಾಮ್ಯ ಅಂದ್ರೇನು? ಏನನ್ನು ಬಯಸ್ತಾರೋ ದೇವತೆಗಳು ಅದನ್ನು ಅವರು ಹೊಂದುತ್ತಾರೆ. ನಾವು ಹಾಗೆ ಹೊಂದೋಕೆ ಸಾಧ್ಯ ಇಲ್ಲ. ನಾವು ಬಯಸಿದ್ದೆಲ್ಲ ನಮಗೆ ಸಿಗೋದಿಲ್ಲ. ಆದರೆ ಪ್ರಾಕಾಮ್ಯವಿದ್ದಾಗ ಬಯಸಿದ್ದೆಲ್ಲ ಸಿಗತ್ತೆ. ಈಶಿತ್ವಂ, ಇಲ್ಲಿ ಹೇಳಿದ್ದಾರಲ್ಲ, ಈಶತ್ವನಾಮ ಕಲುಷಾಹ ಎಂಬುದಾಗಿ. ಅದೇ ಅಷ್ಟಸಿದ್ಧಿಗಳಲ್ಲಿ ಒಂದಾದಂತಹ ಈಶಿತ್ವ. ಈಶಿತ್ವ ಅಂದರೆ ಏನು? ಈಶನ ಸಾಮರ್ಥ್ಯ. ಈಶನ ಅಂದರೆ ಆಳುವಿಕೆ. ಆ ದೇವತೆಗಳು ನಮ್ಮನ್ನು ಆಳ್ತಾವೆ. ನಾವು ಹೇಗೆಲ್ಲ ಕೆಲಸ ಮಾಡಬೇಕು ಹಾಗೆ ಅವರು ಮಾಡಿಸ್ಕೊಳ್ತಾರೆ. ಇದು ದೇವತೆಗಳ ಶಕ್ತಿ, ಅಧಿಕಾರ. ವಶಿತ್ವ, ತನ್ನ ವಶದಲ್ಲಿಟ್ಟುಕೊಳ್ಳುವಂತಹ ಸಾಮರ್ಥ್ಯ. ಇವನ್ನೇ ಅಷ್ಟಸಿದ್ಧಿ ಅಂತ ಕರೆದಿದ್ದಾರೆ. ಈ ಅಷ್ಟಸಿದ್ಧಿಗಳು ದೇವತೆಗಳು ಹೊಂದಿದ್ದಾವೆ. ಇಂತಹ ಅಷ್ಟಸಿದ್ಧಿಯನ್ನು ಹೊಂದಿದಂತಹ ದೇವತೆಗಳು ಎಷ್ಟಿವೆ? ಎಷ್ಟೋ ಇವೆ. ಅದನ್ನು ಹೇಳ್ತಾರೆ. ಕತಿವಾನ ಸಂತಿ, ಎಷ್ಟೆಲ್ಲ ಜನರಿದ್ದಾರಲ್ಲ ದೇವತೆಗಳು. ಮತ್ತೆ ಹೇಳ್ತಾರೆ ಮುಂದುವರೆದು, ಏನು ಹೇಳ್ತಾರೆ? ಬ್ರಹ್ಮಾದಯ ಪ್ರತಿಭವಂ ಪ್ರಳಯಾಭಿಭೂತಾ
ಇನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ, ಏನು ಇಂದ್ರ, ಇವೆಲ್ಲ ದೇವತೆಗಳಿವೆಯೋ ಈ ಎಲ್ಲ ದೇವತೆಗಳು ಕೂಡ ಹೇಗಿವೆ ಅಂದರೆ ಆ ಎಲ್ಲ ದೇವತೆಗಳು ಕೂಡ ಅವರವರು ತಮ್ಮ ಹಿಂದಿನ ಕರ್ಮಗಳಿಂದ ಆ ಪದವಿಗೆ ಹೋದಂಥವರು. ಮುಂದೆ ಇಂಥವನು ಇಂದ್ರನಾಗುತ್ತಾನೆ, ಇಂಥವನು ಬ್ರಹ್ಮನಾಗುತ್ತಾನೆ ಅಂತೆಲ್ಲ ನಾವು ಪುರಾಣಾದಿಗಳ ಪಠಣದ ಸಂದರ್ಭದಲ್ಲಿ ನೋಡ್ತೇವೆ. ಅದನ್ನೇ ಇಲ್ಲಿ ನೆನಪು ಮಾಡಿಕೊಳ್ಬೇಕು. ಬ್ರಹ್ಮಾದಿಗಳು ಅಂದ್ರೇನು? ಆ ಬ್ರಹ್ಮಾದಿಗಳು ಒಂದು ಪದವಿ. ಹೇಗೆ ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಂತ ಅದೊಂದು ಹುದ್ದೆ, ಆ ಹುದ್ದೆಗೆ ಇಂತಿಷ್ಟು ವರ್ಷ ಅಂತ ಅವರು ಆಡಳಿತ ಮಾಡ್ತಾರೆ. ಮತ್ತೆ ಅವರ ಕಾಲಾವಧಿ ಮುಗಿದ ಮೇಲೆ ಅವರು ಅಲ್ಲಿಂದ ಹೊರಡಬೇಕಾಗತ್ತೆ. ಈ ಬ್ರಹ್ಮಾದಿಗಳೂ ಕೂಡ ಅದೇ ರೀತಿಯಲ್ಲಿ ಪ್ರತಿಭವಂ ಪ್ರಳಯಾಭಿಭೂತಾಹ. ಪ್ರತಿಭವಂ ಅಂದರೆ ಒಂದು ಸೃಷ್ಟಿಯಾಗುವಂತಹ ಸಂದರ್ಭದಲ್ಲಿ ಹೊಸ ಸೃಷ್ಟಿಯಾದಾಗ ಹೊಸ ಬ್ರಹ್ಮ ಬರಬೇಕಾಗತ್ತೆ. ಬ್ರಹ್ಮನ ಅವಧಿ ಮುಗಿಯಿತು ಅಂದರೆ ಪ್ರಳಯ ಆಯಿತು ಅಂತ, ಸೃಷ್ಟಿ ಆಯಿತು ಅಂದರೆ ಇನ್ನೊಂದು ಬ್ರಹ್ಮನ ಅವಧಿ ಆರಂಭ ಆಯಿತು ಅಂತ. ಅಂದರೆ ಆ ಬ್ರಹ್ಮಾದಿ ಪದವಿಯೂ ಕೂಡ ಶಾಶ್ವತವಾದ ಪದವಿ ಅಲ್ಲ. ಅದು ಇಲ್ಲಿ ಹೇಳುವಂಥ ವಿಷಯ. ಶಂಕರರು ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ರಹ್ಮಾದಯ ಪ್ರತಿಭವಂ ಪ್ರಳಯಾಭಿಭೂತಾಹ. ಮತ್ತೆ ಮತ್ತೆ ಅವರು ತಮ್ಮ ಪದವಿಯನ್ನು ಬಿಡ್ತಾ ಇದ್ದಾರೆ. ಪ್ರಳಯಾಭಿಭೂತಾಹ, ಪ್ರಳಯ ಸಂದರ್ಭದಲ್ಲಿ ತಮ್ಮ ಪದವಿಯನ್ನು ಬಿಡಬೇಕಾಗತ್ತೆ, ಇನ್ನೊಬ್ಬರಿಗೆ ಪದವಿಯನ್ನು ನೀಡಬೇಕಾಗತ್ತೆ. ಹಾಗಾದರೆ ಇದು ದೇವತೆಗಳ ಸ್ಥಿತಿ ಆಯಿತು. ಅಮ್ಮನವರ ಭಕ್ತನ ಸ್ಥಿತಿ ಹೇಗಿದೆ? ಅಮ್ಮನವರ ಭಕ್ತನಾದವನು ಈ ರೀತಿಯಲ್ಲಿ ಪ್ರಳಯ ಉಂಟಾದರೂ ಕೂಡ ಅವನು ಸ್ಥಿರವಾಗಿರ್ತಾನೆ. ಯಾವ ರೀತಿಯ ಭಕ್ತ ಅದನ್ನು ವಿಶೇಷವಾಗಿ ಹೇಳ್ತಾರೆ. 3ನೇ ಪಾದ, ಏಕಸ್ಸ ಏವ ಜನನೀ ಸ್ಥಿರ ಸಿದ್ಧಿರಾಸ್ತೆ ಯಃ ಪಾದಯೋಸ್ತವ ಸಕೃತ್ ಪ್ರಣತಿಂ ಕರೋತಿ. 4ನೇ ಪಾದದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಯಾವಾತನು, ಯಾವ ಭಕ್ತನು, ಹೇ ಜನನಿಯೇ, ಹೇ ಜಗಜ್ಜನನಿಯೇ, ನಿನ್ನ ಪಾದಗಳಿಗೆ ಸಕೃತ್ ಪ್ರಣತಿಂ ಕರೋತಿ, ಒಂದು ಬಾರಿಯಾದರೂ ನಮಸ್ಕಾರವನ್ನು ಮಾಡ್ತಾನೋ ಅಂಥವನು ಸ್ಥಿರಸಿದ್ಧಿರಾಸ್ತೆ. ಆ ಸಿದ್ಧಿಗಳನ್ನು, ಯಾವ ಅಣಿಮಾದಿ ಸಿದ್ಧಿಗಳನ್ನು ಹೇಳಿದ್ದಾರೋ ಆ ಅಣಿಮಾದಿ ಸಿದ್ಧಿಗಳು ಅವನಲ್ಲಿ ಸ್ಥಿರವಾಗಿ ನಿಲ್ತಾವೆ. ಸ್ಥಿರವಾಗಿ ನಿಲ್ತಾವೆ ಅಂದ್ರೇನು? ಪುನಃ ಪುನಃ ಅವನಿಗೆ ಜನನ ಮರಣಾದಿ ಪರಂಪರೆ ಇರೋದಿಲ್ಲ. ಯಾವ ಪುನರಪಿ ಮರಣಂ ಪುನರಪಿ ಜನನಂ ಎಂಬಂತಹ ಯಾವ ಜನನ ಮರಣಗಳ ಚಕ್ರ ಇದೆಯೋ ಆ ಚಕ್ರದಿಂದ ಇವನು ಬಿಡಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸ ಏಕ ಏವ ಜನನಿ, ಅವನೊಬ್ಬನು ಮಾತ್ರ. ಸ ಏಕ ಏವ ಅಂತ ಅವಧಾರಣ ಮಾಡ್ತಾ ಇದ್ದಾರೆ. ಯಾವಾತನು ನಿನಗೆ ನಮಸ್ಕಾರವನ್ನು ಮಾಡ್ತಾನೋ, ಅಮ್ಮನವರಿಗೆ ನಮಸ್ಕಾರವನ್ನು ಮಾಡ್ತಾನೋ ಆತನು ಮಾತ್ರ ಸ್ಥಿರವಾದ ಸಿದ್ಧಿಯನ್ನು ಹೊಂದುತ್ತಾನೆ. ದೇವತೆಗಳು ಸಿದ್ಧಿಯನ್ನು ಹೊಂದಿದ್ದಾವೆ, ಆದರೆ ಅವರ ಆ ಸಿದ್ಧಿ ಏನಿದೆಯಲ್ಲ ಆ ಸಿದ್ಧಿ ಸ್ಥಿರವಾದಂತಹ ಸಿದ್ಧಿಯಲ್ಲ. ಯಾವಾತನು ನಿನಗೆ ನಮಸ್ಕಾರವನ್ನು ಮಾಡ್ತಾನೋ, ಸದಾ ನಿನಗೆ ಶರಣು ಬರ್ತಾನೋ ಅವನು ಹೊಂದಿದಂತಹ ಸಿದ್ಧಿ ಏನಿದೆಯಲ್ವಾ ಅದು ಸ್ಥಿರವಾದ ಸಿದ್ಧಿ ಅಂತ ಹೇಳ್ತಾ ಇದ್ದಾರೆ. ಏನು ತಿಳ್ಕೊಳ್ಬೇಕಿದ್ರಿಂದ ನಾವು? ಯಾವಾತನು ಅಮ್ಮನವರಿಗೆ ಒಮ್ಮೆಯಾದರೂ ನಮಸ್ಕಾರ ಮಾಡ್ತಾನೋ ಅವನು ಸ್ಥಿರವಾದ ಸಿದ್ಧಿಯನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ಸಿದ್ಧಿ ಎಂಬಂತಹ ಪದವನ್ನು ಹೇಳ್ತಾ ಇರುವ ವಿಶೇಷತೆ ಏನು? ಸಾಮಾನ್ಯವಾಗಿ ಏನೋ ಹೇಳಿದರೆ ನಮಗಲ್ಲಿ ಪ್ರವೃತ್ತಿ ಉಂಟಾಗೋದಿಲ್ಲ. ಇಂತಹ ಸಿದ್ಧಿ ನಿನಗುಂಟಾಗತ್ತೆ ಅಂತ ಹೇಳಿದರೆ ಹೌದಾ, ನಾನೂ ಕೂಡ ದೇವತೆಗಳಂತೆ ಸಿದ್ಧಿಯನ್ನು ಹೊಂದಬಹುದಾ? ಏನು ಮಾಡಬೇಕು? ಬೇರೆ ಏನು ಮಾಡಬೇಡ, ಅಮ್ಮನವರಿಗೆ ನಮಸ್ಕಾರವನ್ನು ಮಾಡು ಅಂತ ಶಂಕರರು ಹೇಳ್ತಾ ಇದ್ದಾರೆ. ವಸ್ತುತಃ ಇದರ ಗೂಢಾರ್ಥ ಏನು? ಅಮ್ಮನವರ ನಿಜವಾದ ಸ್ವರೂಪವನ್ನು, ಆತ್ಮಸ್ವರೂಪವನ್ನು ನೀನು ತಿಳ್ಕೊಂಡ್ರೆ ನಿನ್ನ ಮಾಯ ಕಳೆದು ಹೋಗುತ್ತೆ,
ಯಾವಾಗ ನಿನ್ನ ಮಾಯೆ, ನಿನ್ನ ಅವಿದ್ಯೆ ನಷ್ಟವಾಯಿತೋ ಆಗ ಪುನಃ ನಿನಗೆ ಜನ್ಮ ಹೇಳುವುದಿಲ್ಲ. ನೀನು ಸ್ಥಿರವಾದಂತಹ ಮೋಕ್ಷವನ್ನು ಹೊಂದುತ್ತೀಯ, ನಿನ್ನ ಸ್ವರೂಪವನ್ನು ನೀನು ತಿಳ್ಕೊಳ್ತೀಯ ಎಂಬುದು ಈ ಒಂದು ಶ್ಲೋಕದ ತಾತ್ಪರ್ಯ. ಅಂದರೆ ಆ ತತ್ವವನ್ನು ಬೋಧಿಸುತ್ತಾ ಎಷ್ಟು ಆಳಕ್ಕೆ ನಮ್ಮನ್ನು ಶಂಕರರು ತೆಗೆದುಕೊಂಡು ಹೋಗ್ತಾರೆ. ಈ ದೃಷ್ಟಿಯಲ್ಲಿ ನಾವು ಈ ಪಾರಾಯಣವನ್ನು ಮಾಡಿದರೆ ಸಾಕು, ಆ ಪಾರಾಯಣದ ಫಲದಿಂದ ಅಮ್ಮನವರ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆದು ನಿತ್ಯವಾದಂತಹ ಆ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ಶಂಕರರು ನಮ್ಮ ಆತ್ಮಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಮಾರ್ಗವನ್ನು ಬೋಧಿಸಿದ್ದಾರೆ. ಇಂತಹ ಒಂದೊಂದು ಶ್ಲೋಕಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡಿದರೂ ಸಾಕು, ಆ ಶ್ಲೋಕದ ಆ ಜಪದ ಪ್ರಭಾವದಿಂದ ನಮ್ಮ ಎಲ್ಲ ಅಜ್ಞಾನವೂ ಕಳೆದು ಹೋಗುತ್ತೆ. ಮುಂದಿನ ಶ್ಲೋಕವನ್ನು ನೋಡೋಣ. ಮುಂದಿನ ಶ್ಲೋಕ 4ನೇ ಶ್ಲೋಕ, 4ನೇ ಅಕ್ಷರವಾದ ಲಕಾರ. ಈ ಲಕಾರ, ಲ ಅಥವಾ ಲಂ ಎಂಬಂತಹ ಯಾವ ಬೀಜಾಕ್ಷರ ಇದೆಯೋ ಇದು ಪೃಥ್ವೀ ತತ್ವವನ್ನು ಹೇಳುತ್ತೆ. ಇದರ ವಿವರಣೆಯನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ, ಏಕೆ ಅದು ಇನ್ನೂ ತುಂಬ ವಿಸ್ತಾರವಾದಂಥ ವಿಚಾರ ಆಗತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಲಕಾರವನ್ನು ತೆಗೆದುಕೊಂಡು, ಅಂದರೆ ಲಬ್ಧ್ವಾ ಸಕೃತ್ ತ್ರಿಪುರ ಸುಂದರಿ ತಾವಕೀನಂ ಕಾರುಣ್ಯ ಕಂದಲಿತ ಕಾಂತಿ ಭರಂ ಕಟಾಕ್ಷಂ. ಅಮ್ಮನವರನ್ನು ಸ್ತೋತ್ರ ಮಾಡ್ತಾ ಅಮ್ಮನವರಲ್ಲಿ ಒಂದು ವಿಶೇಷತೆಯನ್ನು ಹೇಳ್ತಾ ಇದ್ದಾರೆ. ವಿಶೇಷತೆ ಏನು? ಅಮ್ಮನವರ ಸ್ವರೂಪ ಹೇಗಿದೆ ಅಂದರೆ, ಒಂದು ಸಂಬೋಧನದಿಂದ ಅಮ್ಮನವರನ್ನು ಕರೀತಾ ಇದ್ದಾರೆ. ತ್ರಿಪುರ ಸುಂದರೀ ತಾವಕೀನಂ. ಅಮ್ಮನವರನ್ನು ಹೇಗೆ ಕರೆದಿದ್ದಾರೆ ಶಂಕರರು? ತುಂಬ ಸ್ತೋತ್ರದಲ್ಲಿ ಈ ಶಬ್ದವನ್ನು ಹೇಳಿದ್ದಾರೆ. ಸೌಂದರ್ಯ ಲಹರಿ ಇತ್ಯಾದಿ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ. ತ್ರಿಪುರ ಸುಂದರಿ. ತ್ರಿಪುರ ಸುಂದರಿ ಅಂದ್ರೇನು? ಸಾಮಾನ್ಯವಾಗಿ ಕೇಳಿದಾಗ 3 ಲೋಕದಲ್ಲೂ ಅತ್ಯಂತ ಚೆನ್ನಾಗಿ ಇರುವಂಥವಳು ಅಂತ. 3 ಲೋಕವನ್ನು ವ್ಯಾಪಿಸಿಕೊಂಡವಳು ಹೇಳುವಂಥದ್ದು ಗೂಢವಾದಂತಹ ಅರ್ಥ. 3 ಲೋಕವನ್ನು ವ್ಯಾಪಿಸಿಕೊಂಡು 3 ಲೋಕವೂ ಅಸ್ತಿತ್ವದಲ್ಲಿರುವಂತೆ ಮಾಡುವವಳು ಅಮ್ಮನವರು. ಅಂತಹ ಅಮ್ಮನವರನ್ನ ತ್ರಿಪುರ ಸುಂದರಿ, ಎಲ್ಲರಿಗಿಂತಲೂ ಅತ್ಯಂತ ಸುಂದರವಾಗಿರುವಂಥವಳೇ ಅಂತ ಸಂಬೋಧನೆಯನ್ನು ಮಾಡಿ ಶಂಕರರು ಒಂದು ಮಾತನ್ನು ಹೇಳ್ತಾರೆ. ನೀನೇನು ಮಾಡಬೇಕು ಅಂದರೆ, ನನ್ನ ಮೇಲೆ ಕರುಣೆಯಿಂದ ದೃಷ್ಟಿಯನ್ನು ಹಾಯಿಸಬೇಕು. ಈ ನಮಸ್ಕಾರವನ್ನೆಲ್ಲ ಮಾಡಿದ್ದೇನಲ್ಲ, ನಾನು ನಿನ್ನ ಸೇವೆಯನ್ನು ಮಾಡ್ತಾ ಇದ್ದೇನಲ್ಲ, ಸೇವೆಯನ್ನು ಮಾಡುತ್ತಿರುವಂತಹ ನನ್ನ ಮೇಲೆ ನೀನು ಸಣ್ಣ ದೃಷ್ಟಿಯನ್ನು ಹಾಕಿದರೂ ಸಾಕು ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ತನ್ನನ್ನು ನೀನು ನೋಡಬೇಕು ಅಂತಿಲ್ಲ, ಕಡೆಗಣ್ಣಿನ ನೋಟ ಅಂತ ಹೇಳ್ತಾ ಇದ್ದಾರೆ. ಕಡೆಗಣ್ಣಿನ ನೋಟ ಅಂದ್ರೇನು? ಎಲ್ಲರನ್ನು ನೋಡ್ತಾ ಇದ್ದಾಗ ಸಣ್ಣ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಸಾಕು ಅಂತ. ಇದಕ್ಕೆ ಒಂದು ಕಥೆ ನನಗೆ ಯಾವಾಗಲೂ ನೆನಪಿಗೆ ಬರುತ್ತೆ. ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದಲ್ಲಿ ಶೃಂಗೇರಿಯ ಮಾಣಿಕ್ಯ ಎಂಬುದಾಗಿ ಪ್ರಸಿದ್ಧರಾದಂತಹ ಜೀವನ್ಮುಕ್ತರಾದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಕತೆ. ಏನು ಈ ಒಂದು ಕಡೆಗಣ್ಣಿನ ನೋಟ ಎಂಬಂಥ ಶಬ್ದ ಏನು ಬಂತಲ್ವಾ, ಆ ಶಬ್ದದಿಂದ ಅದು ನೆನಪಾಯಿತು. ಒಬ್ಬವನು ಅತ್ಯಂತ ನಾಸ್ತಿಕನಿದ್ದನಂತೆ. ಅವನಿಗೆ ಗುರುಗಳು ಅಂದ್ರೆ ಆಗೋದಿಲ್ಲ, ದೇವರು ಅಂದ್ರೆ ಆಗೋದಿಲ್ಲ. ಒಮ್ಮೆ ಅವನ ಊರಿಗೆ ಗುರುಗಳು ಬಂದಿದ್ದರು, ಅವಧೂತರು ಬಂದಿದ್ದರು. ಅವನ ಮಿತ್ರ ಹೇಳ್ದ, ಶೃಂಗೇರಿ ಜಗದ್ಗುರುಗಳು ಬಂದಿದ್ದಾರೆ, ಅವಧೂತರು ಬಂದಿದ್ದಾರೆ, ನೋಡೋಣ ಅಂತ ಇವನು ಹೇಳ್ತಾನೆ. ಒಂದು ದಿವಸ ಹೇಳ್ದ, ಬರಲಿಲ್ಲ. 2 ದಿವಸ ಹೇಳ್ದ, ಬರಲಿಲ್ಲ. ಒಂದು ದಿವಸ ನೀನು ಬಾ ಬಾ ಅಂತ ಪ್ರತಿನಿತ್ಯ ಕರೀತಾನಲ್ಲ ಇವನು, ಹೋಗೋಣ ಅಂತ ಇವನು ಅಂದ್ಕೊಂಡ ನಾಸ್ತಿಕ. ಆಯಿತು, ನೀನು ಹೇಳ್ದಂತೆ ಬರ್ತೇನೆ,
ಆದರೆ ನಿನ್ನಂತೆ ಕಚ್ಚೆ ಪಂಚೆ ಹಾಕ್ಕೊಳ್ಳೋದಿಲ್ಲ, ಅವನಿಗೆ ನಮಸ್ಕಾರ ಎಲ್ಲ ಮಾಡೋದಿಲ್ಲ, ನಾನು ಸುಮ್ಮನೆ ಬರ್ತೇನೆ ಅಂತ ಹೇಳ್ತಾನೆ. ಆಯಿತು, ಆದರೂ ಆಗಲಿ, ನಿನಗೆ ಗುರುಗಳ ಅನುಗ್ರಹ ಆಗೋ ಯೋಗ ಇದ್ದರೆ ಖಂಡಿತ ಆಗತ್ತೆ ಅಂತ ಹೇಳಿ ಇವನು ಅವನಲ್ಲಿ ಕರ್ಕೊಂಡು ಹೋಗ್ತಾರೆ. ಪ್ರತಿನಿತ್ಯ ಪೂಜೆಯನ್ನು ಮುಗಿಸಿ ಎಲ್ಲ ಶಿಷ್ಯರಿಗೂ ದರ್ಶನ ಕೊಡುವಂತೆ ಆ ದಿವಸವೂ ದರ್ಶನ ಕೊಡ್ತಾ ಇದ್ದಾರೆ. ಇವನ ಜೊತೆಗೆ ಇವನು ಹೋಗಿದ್ದಾನೆ. ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಇವನು ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿದ್ದಾನಲ್ಲ, ನಮಸ್ಕಾರ ಮಾಡೋದಿಲ್ಲ, ಹಾಗೆ ನಿಂತ್ಕೊಳ್ತಾನೆ. ಗುರುಗಳು ಎಲ್ಲರನ್ನು ನೋಡುವಂತೆ ಇವನ ಮೇಲೂ ಒಂದು ದೃಷ್ಟಿಯನ್ನು ಹಾಯಿಸ್ತಾರೆ. ಯಾವಾಗ ಇವನ ಮೇಲೆ ಒಂದು ಸಣ್ಣ ದೃಷ್ಟಿ ಬಿತ್ತೋ ಆಗ ಆ ದೃಷ್ಟಿ ಪ್ರಭಾವದಿಂದ ಇವನು ಸಾಷ್ಟಾಂಗವಾಗಿ ಎಲ್ಲರೂ ನಮಸ್ಕಾರ ಮಾಡಿ ಎದ್ರೂ ಕೂಡ ಇವನು ನಮಸ್ಕಾರ ಮಾಡಿಕೊಂಡೇ ಇದ್ದಾನೆ. ದೊಡ್ಡ ಸಿಡಿಲಿಗೆ ಒಂದು ಮರ ಬಿದ್ದರೆ ಹೇಗಾಗತ್ತೋ ಆ ರೀತಿಯಲ್ಲಿ ಸಿಡಿಲು ಬಡಿದಂತೆ ಇವನಿಗಾಗಿದೆ. ಆಗಿದ್ದು ಹೇಗೆ? ಅವನೇನು ಇವನ ಮೇಲೆ ಸಂಪೂರ್ಣವಾಗಿ ಕೃಪಾ ಕಟಾಕ್ಷವನ್ನು ಬೀರಿ ಇವನಿಗೆ ಆಶೀರ್ವಾದ ಏನು ಮಾಡಲಿಲ್ಲ, ಸಣ್ಣ ದೃಷ್ಟಿ ಇವನ ಮೇಲೆ ಬಿದ್ದಿದೆ. ಆ ದೃಷ್ಟಿಯ ಪ್ರಭಾವದಿಂದ ಇವನ ಎಲ್ಲ ಅಹಂಕಾರ ಅಜ್ಞಾನ ಒಂದು ಕ್ಷಣದಲ್ಲಿ ಕಳೆದು ಇವನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾನೆ. ಗುರುಳಲ್ಲಿ ತಪ್ಪಾಯಿತು ಅಂತ ಕೇಳ್ಕೊಳ್ತಾನೆ. ಯಾವಾಗ ನಾನು ಬರೋದಿಲ್ಲ ಅಂತ ಇವನು ಹೇಳಿದ್ನೋ ಆಗ ಇವನು ಬರದೇ ಇದ್ರೂ ಪರವಾಗಿಲ್ಲ, ನಾನು ಹೋಗಬೇಕು ಅಂತ ಪ್ರತಿನಿತ್ಯ ಇವನು ಬರೋಕ್ಕಿಂತ ಮೊದಲು ಹೋಗ್ತಾ ಇದ್ದ. ಮುಂಡನಾದಿಗಳನ್ನು ಮಾಡಿಕೊಂಡ, ಕಚ್ಚೆ ಪಂಚೆ ಹಾಕುವುದನ್ನು ಕಲ್ತುಕೊಂಡ, ಪ್ರತಿನಿತ್ಯ ಗುರುಗಳ ದರ್ಶನ ಮಾಡ್ತಾ ಇದ್ದ. ಹಾಗೆ ಮಾಡಿ ಮಾಡಿ ಗುರುಗಳ ಚರಿತ್ರೆಯನ್ನೇ ಅವರು ಬರೀತಾರೆ. ಇದು ಪ್ರಸಿದ್ಧವಾದ ಕತೆ. ಇದು ಏಕೆ ನನ್ನ ನೆನಪಿಗೆ ಬಂತು ಅಂದರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಸಣ್ಣ ದೃಷ್ಟಿ ನನ್ನ ಮೇಲೆ ಬಿದ್ದರೂ ಸಾಕು, ಆ ದೃಷ್ಟಿಯನ್ನು ನನ್ನ ಮೇಲೆ ಹರಿಸು ಅಂತ ಕೇಳ್ಕೊಳ್ತಿದ್ದಾರೆ. ಕಾರುಣ್ಯ ಕಂದಲಿತಾ ಕಾಂತಿ ಭರಂ ಕಟಾಕ್ಷಂ. ಸಣ್ಣ ಕಟಾಕ್ಷ ದೃಷ್ಟಿ ಸಾಕು ನನಗೆ, ಸಂಪೂರ್ಣವಾಗಿ ನೀನು ನನ್ನನ್ನು ನೋಡಬೇಕು, ನನಗೆ ಆಶೀರ್ವಾದ ಮಾಡಬೇಕು ಅಂತ ಶಂಕರ ಕೇಳ್ತಾ ಇಲ್ಲ. ಸ್ವಲ್ಪ ಆಶೀರ್ವಾದ ಮಾಡಿದರೂ ಸಾಕು, ಮಹತ್ತಾದಂತಹ ಫಲವನ್ನು ನಾನು ಹೊಂದುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಬಿದ್ದರೆ ನಾನು ಎಂತಹ ಕಾಂತಿಯನ್ನು, ಎಂತಹ ಸೌಂದರ್ಯವನ್ನು ಹೊಂದುತ್ತೇನೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮುಂದಿನ ಪಾದದಲ್ಲಿ. ಕಂದರ್ಪ ಕೋಟಿ ಸುಭಗಾಸ್ತ್ವಯಿ ಭಕ್ತಿ ಭಾಜಃ ಸಮೋಹಯಂತಿ ತರುಣೀರ್ ಭುವನತ್ರಯೇಪಿ. ಕಂದರ್ಪ ಕೋಟಿ. ಕಂದರ್ಪ ಅಂದರೆ ಯಾರು? ಮನ್ಮಥ. ರೂಪಗಳಲ್ಲಿ ಸೌಂದರ್ಯದಲ್ಲಿ ಅತ್ಯಂತ ಸುಂದರನಾದವನು ಯಾರು? ಮನ್ಮಥ ಅಂತ ನಾವು ಹೇಳ್ತೇವೆ. ಮನ್ಮಥನಂತೆ ಇವನು ಸುಂದರವಾಗಿದ್ದಾನೆ ಅಂತ ಲೋಕದ ರೂಢಿ. ಆದರೆ ನಿಜವಾದ ಸೌಂದರ್ಯ ಯಾರದ್ದು? ಅಮ್ಮನವರ ಸೌಂದರ್ಯ. ಇಲ್ಲಿ ಶಂಕರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಹೇ ತ್ರಿಪುರ ಸುಂದರಿ, ಅತ್ಯಂತ ಸುಂದರಿಯಾದಂತಹ ಜಗಜ್ಜನನಿಯೇ, ತಾಯೇ, ಯಾರು ನಿನಗೆ ನಮಸ್ಕಾರವನ್ನು ಮಾಡ್ತಾರಲ್ವ, ಆ ನಮಸ್ಕಾರ ಮಾಡಿದಾಗ ನೀನು ಅವರ ಮೇಲೆ ಸಣ್ಣ ದೃಷ್ಟಿಯನ್ನು ಹರಿಸಿದರೂ ಸಾಕು, ಅವರು ಯಾವ ರೀತಿಯ ಸೌಂದರ್ಯವನ್ನು ಹೊಂದುತ್ತಾರೆ? ಕೋಟಿ ಮನ್ಮಥರ ಸೌಂದರ್ಯವನ್ನು ಅವರು ಹೊಂದುತ್ತಾರೆ, ಅಂತಹ ಕಾಂತಿಯನ್ನು ಹೊಂದುತ್ತಾರೆ. ಆ ಕಾಂತಿ ಹೇಗಿದೆ ಅಂತ ಹೇಳ್ತಾರೆ. ಆ ಕಾಂತಿಯ ಪ್ರಭಾವದಿಂದ ಸಮೋಹಯಂತಿ ತನುಣೀರ್ ಭುವನತ್ರಯೇಪಿ. ಮೂರು ಲೋಕದಲ್ಲಿರುವಂತಹ ಎಲ್ಲ ಸುಂದರಿಯರೂ ಕೂಡ ಯಾವಾತನ ಮೇಲೆ ನೀನು ದೃಷ್ಟಿಯನ್ನು ಹಾಯಿಸಿದ್ದೀಯಾ ಅಂತಹ ವ್ಯಕ್ತಿಗೆ ಅವರು ವಶಗಾಗ್ತಾರೆ. ಸಮೋಹಯಂತಿ. ಆ ಎಲ್ಲ ಯುವತಿಯರು ಕೂಡ ಇವನಲ್ಲಿ ಸಂಮೋಹನವನ್ನು ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಪದಶಃ ಅರ್ಥ. ಕಂದರ್ಪ ಕೋಟಿ ಶುಭಗಾಸ್ತ್ವಯಿ ಭಕ್ತಿ ಭಾಜಃ. ಯಾರು ನಿನ್ನ ಭಕ್ತರಾಗಿ ನಿನಗೆ ನಮಸ್ಕಾರ ಮಾಡುತ್ತಾರೋ ಅವರ ಮೇಲೆ ನಿನ್ನ ಒಂದು ದೃಷ್ಟಿ ಬಿದ್ದರೆ ಸಾಕು, ಅವರು ಕೋಟಿ ಮನ್ಮಥರ ಕಾಂತಿಯನ್ನು ಹೊಂದುತ್ತಾರೆ. ಆ ಕೋಟಿ ಮನ್ಮಥರ ಕಾಂತಿ ಯಾವ ರೀತಿಯಲ್ಲಿರುವುದು ಅಂದರೆ, ಮೂರು ಲೋಕದಲ್ಲಿರುವಂತಹ ಎಲ್ಲ ಸುಂದರಿಯರು ಕೂಡ ಇವನತ್ತ ಸೆಳೆಯಲ್ಪಡ್ತಾರೆ ಅಂತ ಸಾಮಾನ್ಯವಾದ ಅರ್ಥ ನಮ್ಮ ಮನಸ್ಸಿಗೆ ಬರಬಹುದು. ಹೊರಗಿನ ಯಾವೆಲ್ಲ ಸಾಹಿತ್ಯ ಪರಂಪರೆ ಇದೆಯೋ, ಅಲಂಕಾರಿಕವಾದಂತಹ ಗದ್ಯ ಪದ್ಯಗಳಿವೆಯೋ, ಅಲ್ಲೆಲ್ಲ ಇಂತಹ ವಿವರಣೆ ಸರಿ. ನಾವು ಈಗ ಇಂತಹ
ಪಂಚದಶಿ ಮಂತ್ರದ ವಿವರಣೆಯ ಸಂದರ್ಭದಲ್ಲಿದ್ದೇವೆ. ಇಂತಹ ಅತ್ಯಂತ ಗೂಢವಾದಂತಹ ವಿಚಾರವನ್ನು ತಿಳ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶಂಕರರು ಈ ಮಾತನ್ನು ಏಕೆ ಹೇಳ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ಸಂಶಯ ಬರುತ್ತೆ ತಾನೆ. ಏನು ಹೇಳ್ತಾರೆ? ಈ ರೀತಿಯಲ್ಲಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿದಾಗ ಅಮ್ಮನವರ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಮಗೆ ಅಂತಹ ಒಂದು ಸೌಂದರ್ಯ ಬರುತ್ತೆ. ಆ ಸೌಂದರ್ಯದಿಂದ ಲೋಕದಲ್ಲಿರುವಂತಹ ಎಲ್ಲ ತರುಣಿಯರು ಆಕರ್ಷಣೆಗೊಳಗಾಗ್ತಾರೆ ಅಂತ ಹೇಳಿದಾಗ ಆಯಿತು. ಇದನ್ನು ಶಂಕರರು ಹೇಳಲಿಕ್ಕೆ ಸಾಧ್ಯವಾ? ಏಕೆ? ಹೇಳ್ತಾ ಇರುವ ವಿಷಯ, ಹೇಳ್ತಾ ಇರುವಂತಹ ಸಂದರ್ಭ ಇಂತಹ ಗೂಢವಾದ ವಿಚಾರ. ಅದರಲ್ಲೂ ಆ ತ್ರಿಪುರ ಸುಂದರಿ ಅಂದರೆ ಆ ಲಲಿತಾ ಪರಮೇಶ್ವರಿಯ ಬೀಜಾಕ್ಷರದ ವಿವರಣೆಯ ಈ ಒಂದು ಕಲ್ಯಾಣ ವೃಷ್ಟಿ ಸ್ತವದ ಅಥವಾ ಪಂಚದಶಿ ಮಂತ್ರದ ಸ್ತೋತ್ರ. ನೈಷ್ಠಿಕವಾದಂತಹ ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಶಂಕರರು. ಅಂತಹ ಸನ್ಯಾಸಿಗಳು ಇಂತಹ ಲೌಕಿಕವಾದ ವಿಚಾರವನ್ನಿಟ್ಟುಕೊಂಡು ಇಂತಹ ಸ್ತೋತ್ರವನ್ನು ಮಾಡಬಹುದಾ ಅಂತ ನಮಗೆ ಸಂಶಯ ಬರುತ್ತೆ ತಾನೇ. ಇದು ಇಲ್ಲೊಂದಲ್ಲ, ಇನ್ನು ಹಲವಾರು ಸ್ತೋತ್ರಗಳಲ್ಲಿ ಇಂತಹ ಒಂದು ಪ್ರಾರ್ಥನೆಯನ್ನು ಶಂಕರರು ಮಾಡುತ್ತಾರೆ. ಆದರೆ ಇಲ್ಲಿ ಈ ಸಾಮಾನ್ಯವಾದಂತಹ ಬಾಹ್ಯವಾದ ಅರ್ಥವನ್ನಿಟ್ಟುಕೊಂಡು ಶಂಕರರು ಹೇಳ್ತಾ ಇರೋದಲ್ಲ. ಈ ಎಲ್ಲ ಸಂದರ್ಭದಲ್ಲೂ ಇಲ್ಲೂ ಒಂದು ಅಂತಲ್ಲ, ಎಲ್ಲಿ ಇಂತಹ ಪ್ರಾರ್ಥನೆಯನ್ನು ಶಂಕರರು ನಮಗೆ ಮಾಡಿಕೊಂಡು ಈ ರೀತಿಯಲ್ಲಿ ಕೇಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರಲ್ವಾ, ಆ ಎಲ್ಲ ಸಂದರ್ಭದಲ್ಲೂ ಕೂಡ ಇದು ನಮಗೆ ತೋರಿದಂತಹ ಅರ್ಥವಲ್ಲ, ಸಾಮಾನ್ಯವಾಗಿ ಹೊರಗಡೆ ತೋರುವಂತಹ ಅರ್ಥ ಅಲ್ಲ. ಇದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಭಾಗವತದಲ್ಲಿ ನಾವೆಲ್ಲ ಆ ಶ್ರೀಕೃಷ್ಣನ ಕಥೆಯನ್ನು ಕೇಳಬೇಕಿದ್ರೆ ನೋಡ್ತೇವೆ, ಗೋಪಿಕೆಯರು ಆ ಶ್ರೀಕೃಷ್ಣನಲ್ಲಿ ಯಾವ ರೀತಿಯಲ್ಲಿ ಆಕರ್ಷಿತರಾಗ್ತಾ ಇದ್ರು, ಅವರ ಪ್ರೇಮ, ಅವರ ಪ್ರೀತಿ ಯಾವ ರೀತಿಯಲ್ಲಿತ್ತು ಅಂತೆಲ್ಲ ಭಾಗವತವನ್ನು ಓದಿದಾಗ ಅರ್ಥ ಆಗತ್ತೆ. ನಮ್ಮ ಲೌಕಿಕವಾದ ಪ್ರೇಮ ಬೇರೆ, ಆ ಭಗವಂತನಲ್ಲಿ ಗೋಪಿಕಾ ಸ್ತ್ರೀಯರು ಇಟ್ಟುಕೊಂಡಂತಹ ಪ್ರೇಮ ಪ್ರೀತಿ ಬೇರೆ. ಅಲ್ಲಿ ಯಾವ ರೀತಿಯ ಕಾಮಭಾವದಿಂದ ಉಂಟಾದಂತಹ ದೇಹದ ಆಕರ್ಷಣೆ ಅಲ್ಲ, ದೇಹದ ಆಕರ್ಷಣೆಯೇ ಅಲ್ಲ ಅದು. ಅದನ್ನೇ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಸಾಮಾನ್ಯವಾಗಿ ಇದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಇಷ್ಟನ್ನು ನಾವು ಮನಸ್ಸಿಗೆ ತಂದ್ಕೊಳ್ಬೇಕು. ಸಾಮಾನ್ಯವಾಗಿ ಮನ್ಮಥನಂತಹ ಸೌಂದರ್ಯವನ್ನ ನನ್ನ ದೇಹಕ್ಕೆ ಕೊಡು, ಆ ಸೌಂದರ್ಯದಿಂದ ಸಾಮಾನ್ಯವಾದ ಸ್ತ್ರೀಯರು ನನ್ನತ್ತ ಆಕರ್ಷಿಸಲ್ಪಡಬೇಕು ಎಂಬ ಅಭಿಪ್ರಾಯ ಶಂಕರರದ್ದು ಅಲ್ಲ. ಏನು ಹಾಗಿದ್ರೆ ಯಾರು ನನ್ನತ್ತ ಆಕರ್ಷೆಗೊಳಗಾಗಬೇಕು? ತ್ರಿಪುರ ಸುಂದರಿಯಾದ ನೀನು. ಏಕೆ? ನಾನು ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಬೇಕಾಗಿದೆ. ಹೇಗೆ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನನ್ನೇ ಯಾವಾಗಲೂ ಬಯಸ್ತಾ ಅವನಲ್ಲಿ ಆಕರ್ಷಿತ ಆದರೂ, ಅದೇ ರೀತಿಯಲ್ಲಿ ಹೇ ಜಗಜ್ಜನನಿ, ನನಗೆ ಅಂತಹ ಒಂದು ಸಾಮರ್ಥ್ಯವನ್ನು ಕೊಟ್ಟು ನಿನ್ನೆ ಹೇಳಿದಂತೆ ಏನು, ಅಮ್ಮನವರು ನಮ್ಮ ಕೈ ಹಿಡಿಬೇಕು, ಆ ರೀತಿಯಲ್ಲಿ ನಾವು ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಶಕ್ತಿ ಯಾವ ತ್ರಿಪುರ ಸುಂದರಿ ಎಂಬಂತಹ ಅಮ್ಮನವರ ಶಕ್ತಿ ಇದೆಯೋ ಅದು ಆಕರ್ಷಿತವಾಗಬೇಕು. ಎಲ್ಲಿ? ನನ್ನಲ್ಲಿ ಆಕರ್ಷಿತವಾಗಬೇಕು. ಅಂದರೆ ನನ್ನ ಯಾವ ಆತ್ಮ ಚೈತನ್ಯ ಇದೆಯೋ ಅದು ಅಷ್ಟು ಶುದ್ಧವಾಗಬೇಕು. ಕೋಟಿ ಮನ್ಮಥರ ಯಾವ ಸೌಂದರ್ಯ ಇದೆಯೋ, ಯಾವ ಶುಚಿತ್ವ ಇದೆಯೋ, ಆ ಶುಚಿತ್ವವನ್ನು ನನ್ನ ಆತ್ಮ ಹೊಂದಬೇಕು. ಅಂದರೆ ನನ್ನ ಎಲ್ಲ ಅಜ್ಞಾನವು ಕಳೆಯಬೇಕು, ಸುಜ್ಞಾನವನ್ನು ನೀನು ನೀಡಬೇಕು, ನನ್ನತ್ತ ನೀನು ಆಕರ್ಷಿತಳಾಗಬೇಕು. ತರುಣೀ ಭುವನತ್ರಯೇಪಿ, ಭುವನತ್ರಯೇಪಿ ತ್ರಿಪುರ ಸುಂದರಿ ಎಂಬ ಎರಡು ಶಬ್ದ ಇಲ್ಲಿದೆ. ವಸ್ತುತಃ ಏನು ಹೇಳಿದಾಗಾಯಿತು? ಮೂರೂ ಲೋಕದಲ್ಲಿರುವಂತಹ ತರುಣಿಯರು ಅಂದ್ರೇನು? ಮೂರೂ ಲೋಕವನ್ನು ವ್ಯಾಪಿಸಿಕೊಂಡಂತಹ ಯಾವ ತ್ರಿಪುರ ಸುಂದರಿಯಾದ ನಿನ್ನ ಆತ್ಮ ಚೈತನ್ಯ ವಸ್ತು ಇದೆಯೋ ಅದು ನನ್ನತ್ತ ಆಕರ್ಷಿತವಾಗಬೇಕು. ಅಂದರೆ ಅಂತಹ ಸ್ಥಿತಿ ಯಾವ ಪರಮದ
ಜೀವಾತ್ಮ ಮತ್ತು ಪರಮಾತ್ಮರ ಐಕ್ಯ ಹೇಳುವಂತಹ ಯಾವ ಆ ಮೋಕ್ಷದ ಸ್ಥಿತಿ ಇದೆಯೋ ಆ ಸ್ಥಿತಿಯನ್ನು ನೀನು ನನಗೆ ಅನುಗ್ರಹಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಎಷ್ಟು ವಿಶೇಷತೆ ಇದೆಯಲ್ವಾ. ಸಾಮಾನ್ಯವಾಗಿ ನೋಡಿದರೆ ನಮಗೇನನ್ಸುತ್ತೆ, ಈ ರೀತಿಯೆಲ್ಲ ಹೇಳ್ಕೊಂಡಿದ್ದು ಶಂಕರರು ಅಂತ ಅನ್ಸುತ್ತೆ. ಆದರೆ ಇದನ್ನು ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಬೇಕಾಗತ್ತೆ. ನಾನು ಇದನ್ನು ಹೇಳ್ತಾ ಈ ರೀತಿ ಹೇಳ್ತಾ ಇದ್ದೇನೆ, ಇದೇ ಅರ್ಥ ಹೀಗೆ ತಿಳ್ಕೊಳ್ಬೇಕು ಅಂತಲ್ಲ, ಮತ್ತೆ ವಿಚಾರ ಮಾಡಬೇಕು ನಾವು. ಹೌದಾ, ಹೀಗಾಗಬಹುದಾ, ಅಥವಾ ಇನ್ನೇನೋ ರೀತಿಯಲ್ಲಿ ಶಂಕರರು ಹೇಳಿರಬಹುದಾ ಅಂತೆಲ್ಲ ಮತ್ತೆ ಮನನ ಮಾಡಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಶ್ರೋತವ್ಯೋ ಮಂತವ್ಯೋ ಅಂತ ಹೇಳಿದ್ದಾರೆ. ಮೊದಲು ಕೇಳಬೇಕು, ಮತ್ತು ಕೇಳಿದ್ದನ್ನು ಮನಸ್ಸಿಗೆ ನೆನಪು ಮಾಡಿಕೊಳ್ಬೇಕು, ಮತ್ತೆ ತಂದುಕೊಂಡು ಹೀಗೋ ಹಾಗೋ ಅಂತ ವಿಚಾರ ಮಾಡಿ ಇದು ಹೀಗೆ ಅಂತ ನಿರ್ಣಯಕ್ಕೆ ಬರಬೇಕು. ಆಗ ಮಾತ್ರ ಇಂತಹ ಅಧ್ಯಯನ ನಿಜವಾದ ಅಧ್ಯಯನವಾಗತ್ತೆ. ಸ್ತೋತ್ರ ಪಾರಾಯಣವನ್ನು ಮಾಡ್ತಾ ಅದರ ಅರ್ಥವನ್ನು ತಿಳ್ಕೊಂಡು ಅದರ ಒಳಗೆ ನಾವು ಹೋಗ್ತಾ ಇದ್ದಾಗ ನಮ್ಮ ಎಲ್ಲ ಕಲ್ಮಶಗಳು ಅಜ್ಞಾನಗಳು ನಿವಾರಣೆಯಾಗಿ ಅಮ್ಮನವರ ಅನುಗ್ರಹ ನಮಗಾಗತ್ತೆ. ಆ ನಿಟ್ಟಿನಲ್ಲಿ ಈ ಸ್ತೋತ್ರಗಳನ್ನು ನಾವು ಅಧ್ಯಯನ ಮಾಡೋಣ, ಪಠಣವನ್ನು ಮಾಡೋಣ ಅಂತ ಹೇಳಿ ಈ ದಿವಸದ ವಿಚಾರವನ್ನು ಇಲ್ಲೇ ಪರಿಸಮಾಪ್ತಿ ಮಾಡ್ತಾ ಇದ್ದೇನೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.